ಮುಳಿ ಹುಲ್ಲು ಅಂದ್ರೆ ಇಷ್ಟಿಷ್ಟು ಉದ್ದುದ್ದುದ್ದ ಬೆಳೀತದೆ. ಅದನ್ನು ಹಿಂದೆ ಮಾಡಿಗೆಲ್ಲ ಹಾಕ್ತಾ ಇದ್ರು ಮುಳಿ ಹುಲ್ಲನ್ನು. ಆ ಮುಡಿ ಹುಲ್ಲಿನ ಒಂದು ಪ್ರದೇಶ. ಈ ಹಸುಗಳೆಲ್ಲ ಆ ಮೌಂಜಾಟವಿಯಲ್ಲಿ ಅಂದ್ರೆ ಮೌಂಜಿ ಹುಲ್ಲೇಳಿದೆ, ಆ ಹುಲ್ಲಿರುವಂತಹ ಜಾಗದಲ್ಲಿ ತಾವು ಮೇಯ್ಕೊಂಡು ಹೋಗಿದ್ದಾವೆ, ಒಳಗಿನ ತನಕ ಹೋಗ್ಬಿಟ್ಟಿದ್ದಾವೆ. ದೊಡ್ಡದಾಗಿ ಬೆಳೆದ್ರಿಂದ ವಾಪಸ್ ಯಾಕೆ ಬರಬೇಕು ಗೊತ್ತಾಗ್ತಾ ಇಲ್ಲ. ಸಂಜೆ ಆಯಿತು, ಗೋಪಾಲಕರೆಲ್ಲರೂ ಕೂಡ ಕರೆದ್ರೂ ಕೂಡ ಒಂದು ಹಸುವಿನದ್ದು ಸುಳಿವಿಲ್ವಂತೆ. ಏನು ಮಾಡಬೇಕು ಗೊತ್ತಾಗದೆ ಎಲ್ಲರೂ ಕೂಡ ತಾವು ಬಹಳ ಕಂಗಾಲಾದರು. ಕೃಷ್ಣನನ್ನ ಕರೀತಾರೆ, ಕೃಷ್ಣ ನೀನೇ ಏನಾದರೂ ನಮ್ಗೆ ಉಪಾಯವನ್ನು ಹೇಳಬೇಕು ಅಂತ. ಕೃಷ್ಣ ಏನು ಹೆದರಬೇಡಿ ಅಂತ ಹೇಳಿದ. ತಾನು ಒಂದೊಂದೇ ಹಸುವನ್ನ ಹೆಸರಿಡಿದು ಕರೀಲಿಕ್ಕೆ ಶುರು ಮಾಡಿದ್ದಂತೆ. ಯಾವಾಗ ಕೃಷ್ಣ ಕರೆದ ಒಂದೊಂದು ಹಸು ಬಾಳೆ ಎತ್ಕೊಂಡು ಅಂಬಾ ಅಂತ ಓಡಿ ಬಂತಂತೆ. ಅಂದ್ರೆ ಕೃಷ್ಣ ಅಂದ್ರೆ ಎಷ್ಟು ಪ್ರೀತಿ ಅಂತ. ಒಂದೊಂದು ಹಸುಗಳಿಗೂ ಈ ರೀತಿ ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ಮನುಷ್ಯ ಪ್ರತಿಯೊಂದರಿಂದಲೂ ಪ್ರೀತಿಸಲ್ಪಡ್ತಾ ಇರುವವ ಕೃಷ್ಣ. ಎಲ್ಲಾ ಹಸುಗಳು ಬಂದು ಹಾಜರಾಗಿ ನಿಂತು ಕೃಷ್ಣನನ್ನು ನೋಡ್ತಾ ಇದ್ದಂತೆ. ನಮ್ಮ ಜೀವನವೇ ಧನ್ಯ ಅಂತ. ಯಾಕೆ ಕೃಷ್ಣ ಕರೆದು ಬಿಟ್ನಲ್ಲ ನಮ್ಮನ್ನ. ಅಂದ್ರೆ ಯಾರ್ಯಾರೋ ಕರೆದು ಏನ್ ಲಾಭ. ಮುಂದೆ ಇದನ್ನ ಅಕ್ರೂರ ಹೇಳ್ತಾನೆ, ಕೃಷ್ಣ ನನ್ನನ್ನು ಅಕ್ರೂರ ಅಂತ ಕರೆದ್ರೆ ಸಾಕು, ನನ್ನ ಜನ್ಮ ಸಾರ್ಥಕ ಆಯಿತು. ಆ ರೀತಿ ಕೃಷ್ಣನಿಂದ ಕರೆಯಲ್ಪಟ್ಟೆ ಅಂತ ತಾನು ಸಾರ್ಥಕವಾಗಿ ನಿಂತುಕೊಂಡಂತೆ. ಮುಂದೆ ಬೇಸಿಗೆ ಕಾಲ ಮುಳುಗಿತು, ಮಳೆಗಾಲ ಬಂತು. ಆ ಮಳೆಗಾಲವು ಕೂಡ ಮುಗಿದು ಎಲ್ಲ ಕಡೆ ಹಚ್ಚ ಹಸುರಾಯ್ತಂತೆ. ಎಲ್ಲ ಕಡೆಯೂ ಕೂಡ ಹೂವು ಹಣ್ಣುಗಳಿಂದ ಕಾಡು ತುಂಬಿ ತೊಳಗುತ್ತಾ ಇದೆಯಂತೆ. ಕೃಷ್ಣ ತಾನು ಎಲ್ಲ ಗೋಪಾಲಕರೊಟ್ಟಿಗೆ ಹೋದನಂತೆ. ಹೋಗಿ ಅಲ್ಲಿ ಗೋವುಗಳನ್ನು ಬಿಟ್ಟನಂತೆ. ಬಿಟ್ಟು ತಾನು ಕೊಳಲನ್ನು ತುಟಿಯಲ್ಲಿಟ್ಟುಕೊಂಡು ಕೊಳಲನ್ನು ಊದ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ. ಆ ಕೊಳಲಿನ ಧ್ವನಿ ಯಾವ ರೀತಿ ಇತ್ತು, ಅದೇ ವೇಣುಗೀತ ಅಂತ. ಈ ಎಲ್ಲಾ ಗೋಪಿಕಾ ಸ್ತ್ರೀಯರು ವೃಂದಾವನದಲ್ಲಿ ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದರಂತೆ. ಆದ್ರೆ ಯಾವಾಗ ಕೃಷ್ಣ ವೇಣುಗಾನವನ್ನ ಮಾಡಿದ ಕೂಡ್ಲೆ ತಡ್ಕೊಳ್ಳಿಕ್ಕೆ ಆಗಲಿಲ್ವಂತೆ ಅವರಿಗೆ. ಆ ವೇಣುಗಾನ ಕೃಷ್ಣನದ್ದು ಎಳ್ಕೊಂಡು ಬಂತಂತೆ ಅವರನ್ನ. ಅವರು ಬಂದು ನೋಡ್ತಾರಂತೆ ಕಾಡಿನ ದೃಶ್ಯವನ್ನ. ಅತ್ಯದ್ಭುತವಾದ ದೃಶ್ಯ. ಒಂದು ಕಡೆ ಕೃಷ್ಣ ವೇಣುಗಾನ ಮಾಡ್ತಾ ಇದ್ದಾನೆ, ಅದಕ್ಕೆ ಇಡೀ ಕಾಡು ಯಾವ ರೀತಿ ಸ್ಪಂದಿಸ್ತಾ ಇದೆ ಅದನ್ನ ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಅಕ್ಷಣ್ವತಾಂ ಫಲಮಿದಂ ನ ಪರಂ ವಿದಾಮಹ ಸಖ್ಯ ಪಶೋ ನಭಿನಿವೇಶಯತೋರ್ವಯಸ್ಯೈಃ ವಕ್ತ್ರಂ ವ್ರಜೇಶು ಸುತಯೋರನುವೇಣುಜುಷ್ಟಂ ಏರ್ಯೇರ್ನಿಪೀತ ಮನುರಕ್ತ ಕಟಾಕ್ಷ ಮೋಕ್ಷಂ. ಹೇ ಗೋಪಿ, ನೋಡು, ದೇವರು ಕಣ್ಕೊಟ್ಟಿದ್ದಿವಾಗಲೇ ಸಾರ್ಥಕ. ಯಾವಾಗ ಅಂದ್ರೆ ಈ ದೃಶ್ಯ ಕಂಡಾಗ, ಕೃಷ್ಣ ವೇಣುನಾದ ಮಾಡುವಾಗ ಆ ದೃಶ್ಯ ಕಾಣುವುದು, ಆ ಕೃಷ್ಣನ ವೇಣುಗಾನ ಸವಿಯುವುದೇನಿದೆ ಅದೇ ಜನ್ಮದ ಸಾಫಲ್ಯ. ಅದಕ್ಕಿಂತ ದೊಡ್ಡದೇನಿದೆ ಅಂತ ಹೇಳ್ತಾ ತಾವು ಹೇಳ್ತಾರೆ. ಕೃಷ್ಣನಾದರೂ ನಿಂತಿದ್ದಾನಂತೆ ಮಧ್ಯದಲ್ಲಿ. ಗೋಪ್ಯ ಕಿಮಾಚರದಯಂ ಕುಶಲಂ ಸ್ಮ ವೇಣು ದಾಮೋದರಾಧರ ಸುಧಾ ಸರಸಾಗ್ರ ಸಿಗ್ಗೇಯಂ ಭುಂಕ್ತೆ ಸ್ವಯಂ ಯದವಶಿಷ್ಟ ರಸೌಘ ಮಾರ್ಗೇ ಕೃಷ್ಟತ್ವಚೋಶ್ರು ಮುಮುಚುಸ್ತರಭಕ್ತದರ್ಭಾಗ. ಎಲ್ಲ ಗೋಪಿಕಾಸ್ತ್ರೀಯರು ಮಾತಾಡ್ಕೊಳ್ತಾರೆ. ಹೇ, ಈ ಕೊಳಲು ಏನು ಪುಣ್ಯ ಮಾಡಿದೆ. ಯಾಕಂದ್ರೆ ಕೃಷ್ಣನ ತುಟಿಯಲ್ಲಿ ತಾನು ಸೇರುವಂತಹ ಭಾಗ್ಯವನ್ನು ಪಡೆದಿದೆಯಲ್ವಾ, ಅದರಿಂದ ಹೊರಟಂತಹ ಗಾಳಿ ಅದು ಮೊದಲು ಕೇಳುವುದು ವೇಣುವಿಗೆ, ಅಲ್ಲಿಂದ ಹೊರಗೆ ಬಂತು. ನಂತರ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಗಿಡಗಳು ಮರಗಳು ಬಳ್ಳಿ ಮುಂತಾದವುಗಳೆಲ್ಲ ಅದನ್ನು ಕೇಳ್ತಾ ಇದೆಯಲ್ವಾ ಅಂತ ಹೇಳ್ತಾ ಕೃಷ್ಣ ಆದರೂ ತಾನು ನಿಂತಿದ್ದಾನಂತೆ. ಹೇಗಂತ ಹೇಳಿದ್ರೆ, ತಾನು ಕೃಷ್ಣಂ ನಿರೀಕ್ಷ್ಯ ವನಿತೋತ್ಸವ ರೂಪಸಾರಂ ಶ್ರುತ್ವಾ ಚ ತತ್ಕ್ವಣಿತ ವೇಣು ವಿಚಿತ್ರ ಗೀತಂ ದೇವ್ಯೋಭಿಮಾನಗತಯ ಸ್ಮರನುನ್ನಸಾರ ಭ್ರಶ್ಯ ಪ್ರಸೂನ ಕಬರಾ ಮಮುಹುರ್ವಿನೀವ್ಯಃ. ಕೃಷ್ಣ ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾನಂತೆ. ಇದನ್ನು ಹರಿವಂಶ ಇನ್ನೂ ಚೆನ್ನಾಗಿ ಹೇಳ್ತದೆ. ಕಿವಿಯಲ್ಲಿ ಹೂವಿನ ಚಿಗುರೇನಿದೆ ಆ ಚಿಗುರುಗಳನ್ನು ಧರಿಸಿದ್ದಾನಂತೆ. ತಾನು ಮೇಲೆ ನವಿಲಿನ ಗರಿಯನ್ನು ಸಿಕ್ಕಿಸಿಕೊಂಡಿದ್ದಾನಂತೆ ಕೃಷ್ಣ. ನಂತರ ಅಲ್ಲಿದ್ದಂತಹ ವನಮಾಲೆ ಏನಿದೆ ವನಮಾಲೆಯನ್ನು ತಾನು ಹಾಕಿಕೊಂಡಿದ್ದಾನಂತೆ. ಒಂದು ಕಾಲನ್ನ ಪಕ್ಕಕ್ಕಿಟ್ಕೊಂಡಿದ್ದಾನಂತೆ. ಇದೆ ಮಧುರಾಕೃತಿ ತ್ರಿಭಂಗಿ. ಮಧುರಾಕೃತಿ ತ್ರಿಭಂಗಿ ಅಂತ ಹೇಳಿದ್ರೆ 3 ಕಡೆ ಹೀಗೆ ವಾರೆಯಾಗಿರುವಂತಹದ್ದು.
ಕೃಷ್ಣನ ನೋಡಬಹುದು. ಹೀಗೆ ಇಟ್ಕೊಂಡಿರ್ತಾನೆ, ಕೊಳಲನ್ನು ಹೀಗೆ ಇಟ್ಕೊಂಡಿದ್ರೆ ಹೀಗೆ 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 3 ಕಡೆ ಬಾಗಿರುವಂತಹದ್ದು ತ್ರಿಭಂಗಿ. ಆ ರೀತಿಯಿಂದ ಕೃಷ್ಣ ನಿಂತಿದ್ದಾನಂತೆ. ಕೊಳಲನ್ನ ತುಟಿಯಲ್ಲಿ ಇಟ್ಟುಕೊಂಡು ಊದ್ತಾ ಇದ್ರೆ ಭೂಮಿಯಲ್ಲಿರುವವರು ಮಾತ್ರ ಅಲ್ಲ, ಮೇಲೆ ಆಕಾಶದಲ್ಲಿ ಎಲ್ಲಾ ದೇವತಾ ಸ್ತ್ರೀಯರು ತಮ್ಮ ದೇವತೆಗಳೊಟ್ಟಿಗೆ ಹೋಗ್ತಾ ಇದ್ದಾರಂತೆ. ಕೃಷ್ಣನ ಕೊಳಲಿನ ಗಾನವನ್ನು ಕೇಳ್ತಾ ವಿಮಾನಗಳು ಅಲ್ಲೇ ನಿಂತು ಬಿಡ್ತಾ ಇದೆಯಂತೆ. ಆ ಎಲ್ಲಾ ದೇವತಾ ಸ್ತ್ರೀಯರು ಕೃಷ್ಣನ ವೇಣುಗಾನವನ್ನು ಕೇಳ್ತಾ 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 ತಮ್ಮ ತುರುಬು ಬಿಚ್ಚಿದ್ದೇ ಗೊತ್ತಿಲ್ವಂತೆ, ತುರುಬಿನಿಂದ ಹೂ ಕೆಳಗೆ ಬಿದ್ದದ್ದೇ ಗೊತ್ತಿಲ್ವಂತೆ, ಅಷ್ಟೂ ತಾವು ಮೈಮರಿತಾ ಇದ್ದಾರಂತೆ. ಇವರಿಗೇನು, ಎಲ್ಲ ಪಕ್ಷಿಗಳು ಮರಗಿಡಗಳು ನಿಶ್ಶಬ್ದವಾಗಿದೆಯಂತೆ. ಪಕ್ಷಿಗಳು ಸಮೇತ ತಾವು ಕೂಗುವುದನ್ನು ಬಿಟ್ಟು ಕೃಷ್ಣನ ವೇಣುಗಾನವನ್ನು ಕೇಳ್ತಾ ಇದೆಯಂತೆ. ಎಲ್ಲ ಬಿಟ್ಟು ಜಿಂಕೆಯಂತೂ ಕಣ್ಣನ್ನು ಮಿಟುಕಿಸದೆ ನೋಡ್ತಾ ಇದೆಯಂತೆ, ಕೃಷ್ಣನ ವೇಣುಗಾನವನ್ನು ಕೇಳ್ತಾ ಇದೆಯಂತೆ. ಇದೆಲ್ಲ ಇನ್ನೇನು ಹೇಳುವುದು ಅಂತ ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಹರಿಯುವ ಯಮುನ ಸಮೇತ ನಿಂತು ಬಿಟ್ಟಿದ್ದಾಳೆ ಅಂತ. ಕೃಷ್ಣನ ವೇಣುಗಾನವನ್ನು ಕೇಳ್ತಾ ಹರಿಯುವ ಯಮುನೆಯು ಕೂಡ ತಾನು ನಿಂತು ಬಿಟ್ಟಿದ್ದಾಳಂತೆ. ಆ ವೇಣುಗಾನದ ಆನಂದದಿಂದಾಗಿ ತಾನು ಮತ್ತಷ್ಟು ಉಕ್ಕಿ ಉಕ್ಕಿ ಕೃಷ್ಣನ ಪಾದದ ತನಕ ಬರ್ತಾ ಇದ್ದಾಳಂತೆ. ಯಮುನಾ ನದಿಯು ಕೂಡ ಹೀಗೆ ಹೇಳ್ತಾ ಅವರು ಹೇಳ್ತಾರೆ, ಏವಂ ಗಾ ಗೋಪಕೈರನುವನಂ ನಯತೋರುದಾರ ವೇಣುಸ್ತವೈ ಕಲಪದೇ ತನು ಭೃತ್ಸು ಸಖ್ಯಂ ಆಸ್ಪಂದನಂ ಗತಿಮತಾಂ ಪುಲಕಂ ತರುಣಾಂ ನಿರ್ಯೋಗ ಪಾಶಕೃತ ಲಕ್ಷಣಯೋರ್ವಿಚಿತ್ರಂ. ಎಂಥ ಮರಗಿಡಗಳು ಬಳ್ಳಿಗಳು ಕೂಡ ತಾವು ರೋಮಾಂಚನಗೊಳ್ತಾ ಇವೆ. ಒಟ್ಟಿಗೆ ಈ ಚಿತ್ರಣ ಹೇಗಿದೆ ಅಂತ ತಾವು ಚಿತ್ರಿಸ್ತಾರೆ ಎಲ್ಲ ಗೋಪಿಕಾಸ್ತ್ರೀಯರು. ಒಂದೊಮ್ಮೆ ಒಬ್ಬ ಚಿತ್ರಕಾರ ಚಿತ್ರವನ್ನು ಬರೆದ್ರೆ ಅದರಲ್ಲಿರುವುದು ಯಾವುದು ಅಲಗಾಡುವುದಿಲ್ಲ. ಆ ರೀತಿ ಕೃಷ್ಣ ವೇಣುಗಾನವನ್ನು ಮಾಡ್ತಾ ಇದ್ರೆ ಇಡೀ ಯಾವ ಪರಿಸರದಲ್ಲಿ ಯಾವುದೊಂದು ಅಲಗಾಡದೆ ತಾವು ಆ ವೇಣುಗಾನವನ್ನು ಕೇಳ್ತಾ ಇದ್ದಾವೆ ಅಂತ ಹೇಳ್ತಾರೆ. ಹೀಗೆ ಆ ವೇಣುಗಾನದ ವರ್ಣನೆಯನ್ನು ಮಾಡಿ ನಂತರ ಹೇಮಂತ ಋತು ಪ್ರಾರಂಭ ಆಯಿತು. ಹೇಮಂತ ಋತು ಅಂದರೆ ಚಳಿಗಾಲ. ಆ ಚಳಿಗಾಲದಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರು ತಾವೊಂದು ವ್ರತವನ್ನು ಪ್ರಾರಂಭ ಮಾಡಿದರು. ಕಾತ್ಯಾಯನಿ ವ್ರತ